ವೀಕ್ಷಕರೇ, ಇದು ಬಂದ್ಬಿಟ್ಟು ವಿವೋ T3 ನೀವು ನೋಡ್ತಾ ಇದ್ದೀರಾ. ವಿವೋ T3 ಇದು ಕ್ವಿಕ್ ರಿವ್ಯೂ. ಹಾಗೆ ನಾನು ನಿಮಗೆ ಫೋನ್ ಅಂಡರ್ 20,000 ಅಂದ್ರೆ ಒಂದು 20,000 ರೂಪಾಯಿಗೆ ನೀವು ಒಂದು ಒಳ್ಳೆ ಫೋನ್ ನೋಡ್ತಾ ಇದ್ದೀರಾ ಮಾರ್ಕೆಟ್ ಅಲ್ಲಿ ಅಂದ್ರೆ ಸೊ ವಿವೋ T3 ಕೂಡ ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ಬರುತ್ತೆ. ಸೊ ಇದು ತಗೋಬೇಕಾ ಅಥವಾ ಬೇರೆ ಆಪ್ಷನ್ ಕನ್ಸಿಡರ್ ಮಾಡಬೇಕಾ ಅನ್ನೋದನ್ನ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಖಂಡಿತ ವಿಡಿಯೋ ಎಂಡ್ ವರೆಗೆ ನೋಡೋದನ್ನ ಮರಿಬೇಡ್ರಿ. ಸೊ ಬೇಸಿಕಲಿ ವಿವೋ T3 ತುಂಬಾಷ್ಟು ಕಾಂಪಿಟೇಷನ್ ಇದೆ. OnePlus Nord ಸೀರೀಸ್ ಇದೆ, ಅಲ್ಲಿ Realme P ಸೀರೀಸ್ ಇದೆ, ಆಮೇಲೆ ಪೋಕೋ ಕಡೆಯಿಂದ ತುಂಬಾ ಒಳ್ಳೆ ಕಾಂಪಿಟೇಷನ್ ಕೊಟ್ಟಿದ್ದಾರೆ. ಆಕ್ಚುಲಿ ಪೋಕೋ X6 ತುಂಬಾ ಚೆನ್ನಾಗಿದೆ ಫೋನ್, ಬಟ್ ಅಗೇನ್ ಲುಕ್ ವೈಸ್ ಇರ್ಬೋದು, ಇಟ್ಸ್ ವೆರಿ ಸಬ್ಜೆಕ್ಟಿವ್. ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ. ಅದರಲ್ಲಿ ವಿವೋದವರು ಲಾಂಚ್ ಮಾಡಿದ್ದಾರೆ T3 ಅಂತ. ಸೊ ಏನ್ ಇಂಟ್ರೆಸ್ಟಿಂಗ್ ಆಗಿದೆ ಇದರಲ್ಲಿ ಅಂದ್ರೆ, ಸೊ ಮೊದಲನೇದಾಗಿ ಇದರಲ್ಲಿ ಚಿಪ್ಸೆಟ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. MediaTek Dimensity 7200G ಯೂಸ್ ಮಾಡಿದ್ದಾರೆ. ತುಂಬಾ ಒಳ್ಳೆ ಚಿಪ್ಸೆಟ್ ಇದೆ. ಬೆಸ್ಟ್ ಇನ್ ದ ಸೆಗ್ಮೆಂಟ್ ಅಂತೀನಿ ನಾನು. ಬೆಸ್ಟ್ ಇನ್ ದ ಸೆಗ್ಮೆಂಟ್ ಅಲ್ಲಿ ಬರೋದಿಲ್ಲ ಈಗ, ಯಾಕಂದ್ರೆ CMF ಫೋನ್ ಒಂದು ಲಾಂಚ್ ಮಾಡಿದ್ದಾರೆ. ಅದ್ರ ವಿಡಿಯೋ ರಿಲೇಟೆಡ್ ಮಾಡಿದ್ದೀನಿ ನಾನು, ಖಂಡಿತ ಆ ವಿಡಿಯೋ ನೋಡ್ರಿ. ಸೊ CMF ಫೋನ್ ಅದು ಕೂಡ ಆಪ್ಷನ್ ಇದೆ. ಇದಕ್ಕಿಂತ ಕಡಿಮೆ ದರದಲ್ಲಿ ತುಂಬಾ ಒಳ್ಳೆ ಚಿಪ್ಸೆಟ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಆನ್ ಪಾರ್ ವಿತ್ 7200G ಅನ್ಬೋದು. ತುಂಬಾ ಚೆನ್ನಾಗಿ ತುಂಬಾ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಸೊ ತುಂಬಾ ಚೆನ್ನಾಗಿ ವರ್ಕ್ ಆಗಬೇಕಂದ್ರೆ ಇಲ್ಲಿ ಡಿಸ್ಪ್ಲೇ ಕೂಡ ಚೆನ್ನಾಗಿರಬೇಕು. ಸೊ 6.67 ಇಂಚಸ್ AMOLED ಡಿಸ್ಪ್ಲೇ ಯೂಸ್ ಮಾಡಿದ್ದಾರೆ. ಅದು 120 Hz ರಿಫ್ರೆಶ್ ರೇಟ್ ಇರುವಂತ. ಸೊ ಹಾಗಾಗಿ ನಿಮಗೆ AMOLED ಗುಡ್ನೆಸ್ ಜೊತೆಗೆ ಇದು ಯೂಸರ್ ಇಂಟರ್ಫೇಸ್ ಏನು ಇವ್ರು ಕೊಟ್ಟಿದ್ದಾರೆ ವಿವೋ ಕಡೆಯಿಂದ ತುಂಬಾ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ಹಾಗಾಗಿ ನಿಮಗೆ ಎಲ್ಲಿ ಫೋನ್ ಸ್ಟ್ರಕ್ ಆಗೋದು, ಈ ತರ ಹಲವಾರು ಅಪ್ಲಿಕೇಶನ್ಸ್ ನ ಓಪನ್ ಮಾಡಿದ್ರೆ ಏನು ಪ್ರಾಬ್ಲಮ್ ನಿಮಗೆ ಆಗೋದಿಲ್ಲ. ಸ್ಮೂತ್ ಆಗಿ ಈಸಿಯಾಗಿ ಆರಾಮಾಗಿ ವರ್ಕ್ ಮಾಡ್ಕೋಬಹುದು. ಅದು ನನಗೆ ತುಂಬಾ ಚೆನ್ನಾಗಿ ಅನಿಸ್ತು. ಇದ್ರದ್ದು ಬ್ಯಾಟ್ರಿ, ಸೊ ಬ್ಯಾಟ್ರಿ ಬಂದ್ಬಿಟ್ಟು ಇಲ್ಲಿ 5000 mAh ಬ್ಯಾಟ್ರಿ ಯೂಸ್ ಮಾಡಿದ್ದಾರೆ. ಈಸಿಲಿ 1 to 2 days ನೀವು ಯೂಸ್ ಮಾಡಬಹುದು. ಬ್ಯಾಟ್ರಿ ಖಾಲಿ ಆಗೋದಿಲ್ಲ ಜಲ್ದಿ, ಯಾಕಂದ್ರೆ ಆಪ್ಟಿಮೈಸೇಷನ್ ಇಲ್ಲಿ ಬ್ಯಾಟರಿ ರಿಲೇಟೆಡ್ ಫೀಚರ್ಸ್ ಕೂಡ ತುಂಬಾಷ್ಟು ಕೊಟ್ಟಿದ್ದಾರೆ. ಆಪ್ಟಿಮೈಸ್ ಮಾಡಿ ಚೆನ್ನಾಗಿ ವರ್ಕ್ ಹಾಗೆ ಇಟ್ಕೋಬಹುದು. ಅಂಡ್ ಅಲಾಂಗ್ ವಿತ್ ದಟ್ 44 ವಾಟ್ಸ್ ಟರ್ಬೋ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೆ ಬಾಕ್ಸ್ ಅಲ್ಲೇ 44 ವಾಟ್ಸ್ ಚಾರ್ಜರ್ ಇವ್ರು ಕೊಡ್ತಿದ್ದಾರೆ. ಸೊ ಹಾಗಾಗಿ ಸಪರೇಟ್ ಆಗಿ ಚಾರ್ಜರ್ ಖರೀದಿ ಮಾಡೋದು ಅವಶ್ಯಕತೆ ಇಲ್ಲ. ತುಂಬಾ ಚೆನ್ನಾಗಿ ಅನ್ಸುತ್ತೆ ನನಗೆ. 44 ವಾಟ್ಸ್ ಇಂದ ಕೊಟ್ಟಿದ್ದಾರೆ ಅವರು. ಸೊ ಫಾಸ್ಟ್ ಚಾರ್ಜಿಂಗ್ ಕೇಪಬಲ್ ಇದೆ. ಡಿಸ್ಪ್ಲೇ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಹಾಗಾದ್ರೆ ಕ್ಯಾಮ್ರಾ ಸೆಟಪ್ ಹೇಗಿದೆ, ರೈಟ್, ವೆರಿ ಇಂಪಾರ್ಟೆಂಟ್. ಸೊ ನನ್ಗೆ ಗೊತ್ತು ನೀವು ಅದನ್ನ ನೋಡ್ಲಿಕ್ಕೆ ವೇಟ್ ಮಾಡ್ತಾ ಇದ್ದೀರಾ ಅಂತ. ಸೊ 50 ಮೆಗಾಪಿಕ್ಸೆಲ್ ಇಂದು ಪ್ರೈಮರಿ ಕ್ಯಾಮ್ರಾ ಸೆಟಪ್ ಕೊಟ್ಟಿದ್ದಾರೆ. ಇಲ್ಲಿ 1.8 ಅಪರ್ಚರ್ ಇದೆ. ಓಕೆ, ಮೇಜರ್ ಡಿಸಪಾಯಿಂಟಿಂಗ್ ಇಲ್ಲ ಇರೋದು ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ಸೆಟಪ್ ಕೊಟ್ಟಿಲ್ಲ. ಮೂರ್ ಕ್ಯಾಮ್ರಾ ಸೆಟಪ್ ಕೊಟ್ಟಿರ್ತಾರೆ ಇವರು. ಸೊ ಅದನ್ನ ನೋಡಿ ನಾನು ಏನೋ ಇಂಟ್ರೆಸ್ಟಿಂಗ್ ಆಗಿ ಕ್ರಿಯೇಟ್ ಮಾಡಿರ್ಬೋದು ಇವರು ಅನ್ಕೊಂಡಿದ್ದೀನಿ. ಬಟ್ ಜಸ್ಟ್ ಲುಕ್ ವೈಸ್ ಇದೆ. ಅದು ಏನಂತ ಹೇಳ್ತೀನಿ ನಾನು. ಜನರಲಿ ಫೋಟೋಸ್ ಚೆನ್ನಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಅನ್ನೋದಿಲ್ಲ, ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ಝೂಮ್ ಕೇಪಬಿಲಿಟಿನೂ ಪರವಾಗಿಲ್ಲ, ಚೆನ್ನಾಗಿದೆ, ಅಪ್ ಟು 2x. ಸೊ ಆದ್ಮೇಲೆ ಲೈಕ್ ವೆರಿ ಸಾಫ್ಟ್ ಇಮೇಜಸ್ ನಿಮಗೆ ಬರುತ್ತೆ. ಸೊ ಅದು ಅಕ್ಸೆಪ್ಟಬಲ್ ಅಲ್ಲ ಅಂತೀನಿ ನಾನು. ಝೂಮ್ ಮಾಡಿದ್ಮೇಲೆ ಅಷ್ಟೇ ಬರುತ್ತೆ, ಡಿಜಿಟಲ್ ಝೂಮ್ ಇರೋದ್ರಿಂದ. ಬಟ್ ಇಲ್ಲಿ ವಿಡಿಯೋ ನಿಮಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಶೇಕ್ ನ ಹ್ಯಾಂಡಲ್ ಮಾಡೋದು ಚೆನ್ನಾಗಿ ಮಾಡುತ್ತೆ. ಶೇಕ್ ರಿಡಕ್ಷನ್ ಅಂತ ಕೊಟ್ಟಿದ್ದಾರೆ. ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಲೈಕ್ ವಿಡಿಯೋ ಶೂಟ್ ಮಾಡಬೇಕಾದ್ರೆ ತುಂಬಾಷ್ಟು ನೀವು ಫಾಸ್ಟ್ ಮೂವ್ಮೆಂಟ್ ಇದ್ರೆ ಅಲ್ಲಿನೂ ಸ್ವಲ್ಪ ಜೆಟ್ರಿ ಈ ತರ ಲೈಕ್ ಸ್ಲಗ್ಗಿಶ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಬಟ್ ಆದ್ರೂ ಜನರಲಿ ಓವರ್ ಆಲ್ ಪ್ರೈಮರಿ ಕ್ಯಾಮ್ರಾ ಸೆಟಪ್ ಏನಿದೆ ಚೆನ್ನಾಗಿದೆ. ಹಾಗಾದ್ರೆ ಇವೆರಡು ಏನ್ ಕಣ್ಗಳು ಇಲ್ಲಿ ನೋಡ್ತಾ ಇದಾವಲ್ವಾ. ಸೊ ಇದು ಬಂದ್ಬಿಟ್ಟು ಒಂದು ಡೆಪ್ತ್ ಸೆನ್ಸರ್ f2.4 ಅಪರ್ಚರ್ ಇಂದು. ಸೊ 2 ಮೆಗಾಪಿಕ್ಸೆಲ್ ಇಂದು ಡೆಪ್ತ್ ಸೆನ್ಸರ್ ಅಂದ್ರೆ ಬೊಕೆ ಕ್ರಿಯೇಟ್ ಮಾಡ್ಲಿಕ್ಕೆ, ಬ್ಯಾಕ್ ಗ್ರೌಂಡ್ ಬ್ಲರ್ ಕ್ರಿಯೇಟ್ ಮಾಡ್ಲಿಕ್ಕೆ ಇದು ಯೂಸ್ ಆಗುತ್ತೆ, ಅಸಿಸ್ಟ್ ಆಗುತ್ತೆ. ಅದನ್ನ ಬಿಟ್ರೆ ಕೆಳಗಡೆ ಬಂದಿರೋದು ಫ್ಲಿಕರ್ ಸೆನ್ಸರ್ ಅಂತ ಕೊಟ್ಟಿದ್ದಾರೆ. ಸೊ ಬೇಸಿಕಲಿ ಟಂಗ್ಸ್ಟನ್ ಬಲ್ಬ್ ಈ ತರ ಇದ್ರೆ ನೀವು ಜನರಲ್ ಆಗಿ ಕ್ಯಾಮ್ರಾ ಓಪನ್ ಮಾಡಿದ್ರೆ ಹಿಂಗೆ ಫ್ಲಿಕರ್ ಆಗ್ತಿರುತ್ತೆ, ನೋಡ್ತಿರ್ತೀರಲ್ವಾ, ಸ್ಕ್ರೀನ್ ಇರ್ಬೋದು. ಸೊ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಇದು ಫ್ಲಿಕರ್ ಸೆನ್ಸರ್ ಡಿಟೆಕ್ಟ್ ಮಾಡಿ ಅದನ್ನ ಅವಾಯ್ಡ್ ಮಾಡಿಸುತ್ತೆ ಅಂತ ಕೊಟ್ಟಿದ್ದಾರೆ. ನಾನಂತೂ ಯೂಸ್ ಮಾಡಿದಾಗ ಅದರದ್ದು ಯೂಸ್ ಎಲ್ಲಿ ಬಂದಿತ್ತು ಅಂತ ನನಗೆ ಗೊತ್ತಾಗ್ಲಿಲ್ಲ ಅದು. ಸೊ ಆ ತರ ಇವರು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇಲ್ಲಿ ಇರೋದು ಒಂದೇ ಕ್ಯಾಮ್ರಾ, ದಟ್ಸ್ 50 ಮೆಗಾಪಿಕ್ಸೆಲ್ ಪ್ರೈಮರಿ ಕ್ಯಾಮ್ರಾ. ಸೊ ಇದ್ರೆ ನೀವು ಸ್ಟ್ರಕ್ ಆಗೋದು. ಕ್ಯಾಮ್ರಾ ಒಳ್ಳೆ ಇಮೇಜಸ್ ಎಲ್ಲ ಹೇಗೆ ತಗೋಬೇಕಂತ ಬೇರೆ ವಿಡಿಯೋದಲ್ಲಿ ಮಾಡಿದ್ದೀನಿ, ನೀವು ಖಂಡಿತ ನೋಡಬಹುದು. ಸೊ ಕ್ಯಾಮ್ರಾ ವೈಸ್ ಆಯ್ತು. 16 ಮೆಗಾಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಕೊಡ್ತಿದ್ದಾರೆ ಇವರು. ಸೊ ಹೇಗಿದೆ ಸೆಲ್ಫಿ ಕ್ಯಾಮ್ರಾ ಅಂತ, ಯೂಶಲಿ ಇದು ವಿವೋ ಒಪ್ಪೋದು ಸೆಲ್ಫಿ ಕ್ಯಾಮ್ರಾಸ್ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಯಾಕಂದ್ರೆ ಟೋಟಲಿ ಫೇಸ್ ನ ಚೇಂಜ್ ಮಾಡಿ, ಲುಕ್ ನ ಚೇಂಜ್ ಮಾಡಿ ನಿಮಗೆ ಕೊಡುತ್ತೆ ಆಕ್ಚುಲಿ. ಅಂಡ್ ಅದರದ್ದೇ ನೀವು ಫ್ಯಾನ್ ಇದ್ರೆ ತುಂಬಾಷ್ಟು ಬ್ಯೂಟಿ ಫಿಲ್ಟರ್ಸ್, ಆಮೇಲೆ ಯಾವ ತರ ಫೇಸ್ ನ ಚೇಂಜ್ ಮಾಡ್ಕೋಬಹುದು, ಈ ತರ ಫೀಚರ್ಸ್ ಎಲ್ಲ ಕೊಟ್ಟಿದ್ದಾರೆ. ಅಂದ್ರೆ ತುಂಬಾಷ್ಟು ಫೀಚರ್ಸ್ ಕೊಟ್ಟಿದ್ದಾರೆ. ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ನೀವು ಎಂಜಾಯ್ ಮಾಡಬಹುದು. ವಿವೋ ಫೋನ್ ಯೂಶಲಿ ಕ್ಯಾಮ್ರಾ ರಿಲೇಟೆಡ್ ಗೆ ಫೇಮಸ್ ಫೀಚರ್ಸ್ ಗೆ. ಸೊ ಅದನ್ನೆಲ್ಲ ಇವ್ರು ಕವರ್ ಮಾಡಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಏನ್ ಗೊತ್ತಾ, ಪ್ರೋ ಮೋಡ್ ಇದರಲ್ಲಿ ಕೊಟ್ಟಿದ್ದಾರೆ ವಿವೋ ಫೋನ್ ಅಲ್ಲಿ. ವಿವೋ T3 ಅಲ್ಲಿ ಪ್ರೋ ಮೋಡ್ ಅಲ್ಲಿ ನೀವು 1/12,000 ಸೆಕೆಂಡ್ ಶಟರ್ ಸ್ಪೀಡ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಅನ್ಸುತ್ತೆ ನನಗೆ. ಫಾಸ್ಟ್ ಮೂವ್ಮೆಂಟ್ ಇರ್ಬೋದಲ್ಲ, ಏನಾದ್ರು ಆಬ್ಜೆಕ್ಟ್ಸ್ ಇರ್ಬೋದು, ಸಬ್ಜೆಕ್ಟ್ ಇರ್ಬೋದು, ನೀವು ಕ್ಲಿಕ್ ಮಾಡ್ತಾ ಇರ್ತೀರಾ, ಸ್ಪೋರ್ಟ್ಸ್ ಇರ್ಬೋದು, ವೈಲ್ಡ್ ಲೈಫ್ ಇರ್ಬೋದು, ಈ ತರ ಹಿಂಗೆ ಜನರಲ್ ಆಗಿ ಹೋಗಿರ್ತೀರಾ, ಒಂದು ಬರ್ಡ್ ಕ್ಯಾಪ್ಚರ್ ಮಾಡಬೇಕು, ಮೂವ್ ಆಗ್ತಾ ಇದೆ ಇಮಿಡಿಯೇಟ್ ಆಗಿ ಅಂದ್ರೆ 12,000 ಶಟರ್ ಸ್ಪೀಡ್ ಕೊಟ್ಟಿದ್ದಾರೆ. ಕ್ವಿಕ್ ಆಗಿ ನೀವು ಕ್ಯಾಪ್ಚರ್ ಮಾಡಬಹುದು, ತುಂಬಾ ಶಾರ್ಪ್ ಇಮೇಜಸ್. ಅದ್ರ ಜೊತೆಗೆ ಸ್ಲೋ ಶಟರ್ ಸ್ಪೀಡ್ 32 ಸೆಕೆಂಡ್ಸ್ ಕೊಟ್ಟಿದ್ದಾರೆ. ಅಂದ್ರೆ ನೈಟ್ ಟೈಮ್ ಅಲ್ಲಿ ತುಂಬಾ ಚೆನ್ನಾಗಿ ಪಿಕ್ಚರ್ಸ್ ನ ಕ್ಲಿಕ್ ಮಾಡಬಹುದು. ಒಂದು ಟ್ರೈಪಾಡ್ ತಗೊಂಡೋಗಿ ರಿಮೋಟ್ ಲೊಕೇಶನ್ ಅಲ್ಲಿ ಹಿಂಗೆ ಸ್ಕೈಗೆ ಇಟ್ಟು ಒಂದು ಕ್ಲಿಕ್ ಮಾಡಿಬಿಟ್ರಿ, 32 ಸೆಕೆಂಡ್ಸ್ ಇಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ISO ಅಲ್ಲಿ 50 ಇಡಬೇಕು ನೀವು, ಅದೊಂದು ನೆನಪಿರಲಿ. ಸೊ ISO ರೇಂಜ್ ಕೂಡ 50 to 3200 ಕೊಟ್ಟಿದ್ದಾರೆ. ಇಲ್ಲಿ ಏನ್ ತೋರಿಸುತ್ತೆ ಬೇಸಿಕಲಿ ಅಂದ್ರೆ ಕ್ಯಾಮ್ರಾದು ಸೆನ್ಸರ್ ಏನಿದೆ ಅಲ್ವಾ, IMX882 ಸೆನ್ಸರ್ ಫ್ರಮ್ ಸೋನಿ, ತುಂಬಾ ಚೆನ್ನಾಗಿದೆ. ಸೊ ಮೇಲ್ಗಡೆ ಇವರು ಯಾವ ತರ ಆಪ್ಟಿಮೈಸ್ ಮಾಡಿದ್ದಾರೆ ಫೋಟೋಸ್ ಎಲ್ಲ ಬರ್ಲಿಕ್ಕೆ ಅನ್ನೋದನ್ನ ಇವ್ರ ಮೇಲೆ ಡಿಪೆಂಡ್. ಇಲ್ಲಿ ಕೆಲವು ಫೋಟೋಸ್ ಹಾಕ್ತೀನಿ, ನೀವು ನೋಡಬಹುದು.
ಬೇಸಿಕಲಿ ಹೇಗಿದೆ ಇದು ಫೋನ್ ಹಾಗಾದ್ರೆ. ಸೊ 20,000 rupees ಒಳಗೆ ನಿಮಗೆ ಒನ್ ಪ್ಲಸ್ ರಿಲೇಟೆಡ್ ತುಂಬಾ ನಾಟ್ C4 ಲೈಟ್ ಇದೆ, C3 ಇದೆ, ಅದನ್ನು ಕಡಿಮೆಗೆ ಸಿಗ್ತಾ ಇದೆ. ಹಾಗೆ ನಿಮಗೆ ರಿಯಲ್ಮಿಯಲ್ಲಿ ರಿಯಲ್ಮಿ 12 Pro ಅದನ್ನು ಕೊಡ್ತಾ ಇದ್ರೆ ಅರೌಂಡ್ 20,000 22,000 ಸಿಗ್ತಾ ಇದೆ. ರೆಡ್ಮಿ ಕಡೆಯಿಂದ ನೋಟ್ ಸೀರೀಸ್ ಇದೆ, ಆಮೇಲೆ ಪೋಕೋ X6 ತುಂಬಾ ಚೆನ್ನಾಗಿ ಅದನ್ನು ಕೊಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಆಪ್ಷನ್ಸ್ ಕನ್ಸಿಡರ್ ಮಾಡಿದ್ರೆ, ಇವನ್ ಮೋಟೋರೋಲಾ ಕೂಡ ಇದೆ, ಅದನ್ನೆಲ್ಲ ಆಪ್ಷನ್ಸ್ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ವಿವೋ ನಿಮಗೆ ಕೊಡ್ತಾ ಇದೆ ಒಳ್ಳೆ ಚಿಪ್ಸೆಟ್ 7200G ಚಿಪ್ಸೆಟ್ ಕೊಡ್ತಾ ಇದೆ. ಹಾಗೆ ಡಿಸ್ಪ್ಲೇ ತುಂಬಾ ಚೆನ್ನಾಗಿದೆ ಅಂಡ್ ಕ್ಯಾಮ್ರಾ ಸೆಟಪ್ ಓಕೆ ಅಂತೀನಿ ನಾನು ಈ ಪ್ರೈಸ್ ರೇಂಜ್ ಅಲ್ಲಿ. ಅದನ್ನ ಬಿಟ್ಟರೆ ಯೂಸರ್ ಇಂಟರ್ಫೇಸ್ ಫೀಚರ್ಸ್ ಏನಿದೆ ಅಲ್ವಾ ತುಂಬಾ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿ ಕೊಟ್ಟಿದ್ದಾರೆ, ಅದು ನನಗೆ ಇಷ್ಟ ಆಯ್ತು. ಸೊ ಒಂದು ಒಳ್ಳೆ ಫೋನ್ ನೋಡ್ತಾ ಇದ್ದೀರಾ, ನಿಮಗೆ ಸೆಲ್ಫಿ ಕ್ಯಾಮ್ರಾ ಫೀಚರ್ಸ್ ತುಂಬಷ್ಟು ಬೇಕು, ಆಮೇಲೆ ಡಿಸ್ಪ್ಲೇ ಪರ್ಫಾರ್ಮೆನ್ಸ್ ಇದೆಲ್ಲ ಚೆನ್ನಾಗಿರಬೇಕು, ಬ್ಯಾಟ್ರಿ ಬ್ಯಾಕಪ್ ಅಂದ್ರೆ ಡೆಫಿನೆಟ್ ಆಗಿ ವಿವೋ T3 ನ ನೀವು ಕನ್ಸಿಡರ್ ಮಾಡಬಹುದು. ನನಗೆ ಅಷ್ಟು ಚೆನ್ನಾಗಿ ಅನ್ಸಲಿಲ್ಲ, ನಾ ಹೇಳಿದ ರಿವ್ಯೂ ಕಂತ ನಿಮಗೆ ಮೊಬೈಲ್ ಸ್ವಲ್ಪ ಸ್ಕೆಪ್ಟಿಕಲ್ ಅನಿಸ್ತು ಅಂದ್ರೆ ಬೇರೆ ಆಪ್ಷನ್ಸ್ ತುಂಬಾಷ್ಟಿದೆ, ಅದನ್ನ ನೀವು ಅಲ್ಲಿ ಹೋಗಿ ಯಾವ್ದಾದ್ರು ಖರೀದಿ ಮಾಡಬಹುದು. ಸೊ ಡೆಫಿನೆಟ್ ಆಗಿ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ ಪ್ರೈಸಿಂಗ್ ಅಂಡ್ ಮೈ ಫೋನ್ ರೆಕಮೆಂಡೇಶನ್ಸ್. ಹಾಗೆ ಹೇಗೆ ಅನಿಸ್ತು ಇದು ವಿಡಿಯೋ, ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡ್ರಿ. ಸೊ ವೀಕ್ಷಕರ, ಈ ವಿಡಿಯೋದಲ್ಲಿ ಇಷ್ಟೇ ಕ್ವಿಕ್ ಬ್ರೀಫ್ ಆಗಿ ನಾನು ರಿವ್ಯೂ ಕೊಟ್ಟಿದ್ದೀನಿ. ಇದು ತುಂಬಾ ಡೀಟೇಲ್ ಆಗಿ ಹೋಗಲಿಲ್ಲ, ಅವಶ್ಯಕತೆ ಇಲ್ಲ ಅನಿಸ್ತು ನನಗೆ. ಸೊ ದಿಸ್ ಇಸ್ ವಿವೋ T3 ಅಂಡ್ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್ ಎವ್ರಿವನ್, ಬೈ ಬಾಯ್.